ಆಫೀಸರ್ ಆನ್ ಡ್ಯೂಟಿ ಇದು ಮಲಯಾಳಂ ಸಿನಿಮಾ. ಈ ಇಂಡಸ್ಟ್ರಿಯಿಂದ ಕಾನ್ಸ್ಟೆಂಟ್ ಆಗಿ ಥ್ರಿಲ್ಲರ್ ಸಿನಿಮಾಗಳು ಬರ್ತಾನೆ ಇರ್ತವೆ ಆ್ಯಂಡ್ ಅವು ಹಿಟ್ ಕೂಡ ಆಗ್ತವೆ. ಹಾಗೆ ಹಿಟ್ ಆಗಿರೋ ಸಿನಿಮಾನೇ ಆಫೀಸರ್ ಆನ್ ಡ್ಯೂಟಿ. ಇದು ಕುಂಚಕೋ ಬೋಬನ್ ಪ್ರಿಯಾಮಣಿ ಅವರು ಆ್ಯಕ್ಟ್ ಮಾಡಿ ಜೀತು ಅಶ್ರಫ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದ್ರೆ, ಸಿನಿಮಾದ ಓಪನಿಂಗ್ ಸೀನಲ್ಲೇ ಒಬ್ಬ ಸೂಸೈಡ್ ಲೆಟರ್ ಬರೆದಿಟ್ಟು ಸೂಸೈಡ್ ಮಾಡ್ಕೋತಾನೆ. ಆ್ಯಂಡ್ ಈ ಕಡೆ ಕಥೆಯ ಮುಖ್ಯ ಪಾತ್ರ ಹರಿಶಂಕರ್, ಇವರು ಸಸ್ಪೆಂಡ್ ಆಗಿರ್ತಾರೆ, ಈಗ ಮತ್ತೆ ರೀಜಾಯ್ನ್ ಆಗಿದ್ದಾರೆ. ಇವರಿಗೆ ಒಂದು ಡೂಪ್ಲಿಕೇಟ್ ಗೋಲ್ಡ್ ಕೇಸ್ ಸಿಗತ್ತೆ. ಈ ಕೇಸ್ ಏನು, ಈ ಕೇಸ್ಗೂ ಆ ಸೂಸೈಡ್ಗೂ ಇರೋ ಸಂಬಂಧ ಏನು, ಈ ಎಲ್ಲ ವಿಚಾರಗಳಿಗೂ ಹರಿಶಂಕರ್ಗೂ ಇರುವ ಕನೆಕ್ಷನ್ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕಥೆನ ಹೇಳಿರೋ ರೀತಿ. ಥ್ರಿಲ್ಲರ್ ಸಿನಿಮಾಗಳಲ್ಲಿ ಸಸ್ಪೆನ್ಸ್ ಇರುತ್ತೆ, ಆ ಸಸ್ಪೆನ್ಸ್ನ ಹೇಳ್ದಲೆ ಕಥೆನ ಅಲ್ಲಲ್ಲಿ ಟ್ವಿಸ್ಟ್ ಕೊಡ್ತಾ ಎಂಗೇಜಿಂಗ್ ಆಗಿ ಹೇಳಬೇಕು. ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಸಸ್ಪೆನ್ಸ್ ರಿವೀಲ್ ಆಗಬೇಕು. ಬಟ್ ಇಲ್ಲಿ ಯಾರು ಈ ಪ್ರಾಬ್ಲಮ್ಗೆ ಕಾರಣ ಅಂತ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಗೊತ್ತಿರುತ್ತೆ, ಆದ್ರೂ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡೇ ಇಟ್ಟಿರ್ತಾರೆ. ಸಿನಿಮಾ ಹೋಗ್ತಾ ಹೋಗ್ತಾ ಒಂದೊಂದು ಎಲಿಮೆಂಟ್ಗಳು ಹೊರಗೆ ಬರ್ತಾ ಹೋಗುತ್ತೆ. ಆಗ ಸಿನಿಮಾ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಲ್ಲ ಮಲಯಾಳಂ ಸಿನಿಮಾಗಳು ಎಸ್ಟಾಬ್ಲಿಷ್ ಆಗೋ ಹಾಗೇನೆ ಇಲ್ಲೂ ಮೇನ್ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಚೆನ್ನಾಗಿದೆ. ಮಲಯಾಳಂ ಸಿನಿಮಾಗಳಲ್ಲಿ ಥ್ರಿಲ್ಲರ್ ಸಿನಿಮಾಗಳು ವರ್ಕ್ ಆಗೋಕೆ ಮೇನ್ ರೀಸನ್ ಅಂದ್ರೆ, ಕಥೆಯಲ್ಲಿ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೋ ಅವರಿಗೂ ಆ ಕೇಸ್ಗೂ ಪರ್ಸ್ನಲ್ ಆಗಿ ಏನೋ ಒಂದು ಕನೆಕ್ಷನ್ ಇಟ್ಟಿರ್ತಾರೆ. ಅಂಡ್ ಅದು ಈ ಸಿನಿಮಾದಲ್ಲೂ ಕೂಡ ಆಗಿದೆ. ಅಷ್ಟು ಸ್ಟ್ರಾಂಗ್ ರೀಸನಿಂಗ್ ಕೊಟ್ಟಾಗ ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತೀವಿ ಆ್ಯಂಡ್ ಆ ಪಾತ್ರದ ಜೊತೆ ಸಿನಿಮಾದ ಎಂಡ್ ತನಕ ಟ್ರಾವೆಲ್ ಮಾಡ್ತೀವಿ. ಆಗ ಸಿನಿಮಾಗಳು ಚೆನ್ನಾಗಿ ವರ್ಕ್ ಆಗ್ತವೆ. ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಕೂಡ ಚೆನ್ನಾಗಿದೆ. ಮತ್ತೆ ಈ ಸಿನಿಮಾದಲ್ಲಿ ಒಂದು ಈವೆಂಟೋ ಅಥವಾ ಒಂದು ಸನ್ನಿವೇಶನೋ ನಡೆದಿರುತ್ತೆ, ಆ ಈವೆಂಟ್ ಇಂದಾನೇ ಕತೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾದ ಸ್ಕ್ರೀನ್ ಪ್ಲೇಲಿ ಈ ಒಂದು ಈವೆಂಟ್ನ ಟೈಮ್ಗೆ ತೋರಿಸಿರೋ ರೀತಿ ಸಿನಿಮಾನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಈ ಸಿನಿಮಾದ ಒಂದು ಸೀನಲ್ಲಿ ಹರಿಶಂಕರ್ ಅವರು ಇದು ಸೂಸೈಡ್ ಅಲ್ಲ ಮರ್ಡರ್ ಅಂತ ಹೇಳ್ತಾರೆ. ಅದನ್ನ ಹೇಳಿರೋ ರೀತಿ ಚೆನ್ನಾಗಿದೆ. ಪ್ರಿಯಾಮಣಿ ಅವರ ಕ್ಯಾರೆಕ್ಟರು ರಿಯಲೈಸ್ ಆಗೋ ಪಾಯಿಂಟ್ ಕೂಡ ಚೆನ್ನಾಗಿದೆ. ಸಿನಿಮಾದ ನೆಗೆಟಿವ್ಸ್ ಅಂತ ನನಗೆ ಎಲ್ಲೂ ಕಾಣಲಿಲ್ಲ. ಇನ್ನು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕತೆಗೆ ತಕ್ಕಂತೆ ಎಲ್ಲೆಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಬೇಕೋ ಅಲ್ಲೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿರೋ ಎಲ್ಲಾ ಪಾತ್ರಗಳು ಚೆನ್ನಾಗಿ ನಿಭಾಯಿಸಿದ್ದಾರೆ. ಹರಿಶಂಕರ್ ಅವರ ಕ್ಯಾರೆಕ್ಟರ್ ಮತ್ತೆ ಅವರು ಮಾಡಿರೋ ಆಕ್ಟಿಂಗ್, ಆ ಪಾತ್ರಕ್ಕೆ ಇರೋ ವೇರಿಯೇಷನ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಸಿನಿಮಾ ನಿಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಇದಿಷ್ಟು ನನ್ನ ರಿವ್ಯೂ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.